ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಪಾಪುನ ಫಸ್ಟ್ ಟೈಮ್ ಮನೆ ದೇವರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ಜರ್ನಿ ಆಗಿರುತ್ತೆ. ಸೊ ಆಲ್ಮೋಸ್ಟ್ 3 to 4 hours ಆಗುತ್ತೆ ರೀಚ್ ಆಗೋದಕ್ಕೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗ್ತಾ ಇರೋದು, ಅಷ್ಟು ಟ್ರಾವೆಲಿಂಗ್ ಮಾಡ್ತಿರೋದು. ಸೊ ನಿಯರ್ ಬೈ ಮಾಡಿದ್ದೀವಿ, ಬಟ್ ಇಷ್ಟು ಲಾಂಗ್ ಜರ್ನಿ, ಇಷ್ಟು ಲಾಂಗ್ ಟ್ರಾವೆಲ್ ನಾನು ಯಾವತ್ತೂ ಪಾಪುನ ಕರ್ಕೊಂಡು ಹೋಗಿಲ್ಲ. ಸೊ ದಟ್ಟು ಕಾರಲ್ಲಿ ಕರ್ಕೊಂಡು ಹೋಗಿಲ್ಲ. ಸೊ ಎಸ್, ಇವತ್ತು ನೋಡೋಣ, ಅವನಿಗೂ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನನಗೂ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅವನಿಗೆ ಟ್ರಾವೆಲಿಂಗ್ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಕಂಫರ್ಟ್ನೆಸ್ ಇರುತ್ತಾ ಅನ್ನೋದು ಎಲ್ಲ ಇವತ್ತು ಗೊತ್ತಾಗುತ್ತೆ. ಸೊ ಯೂಶ್ವಲಿ ಮಕ್ಕಳಿಗೆ ಕಂಫರ್ಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಅವನು ಇಲ್ಲೇ ನಿಯರ್ ಬೈ ನಾವು ಟ್ರಾವೆಲ್ ಮಾಡುವಾಗೇ ಏನಾಗುತ್ತೆ, ಸೊ ಎಲ್ಲೋ ಒಂದು ಕಡೆ ಟ್ರಾಫಿಕಲ್ಲಿ ನಾವು ಸ್ಟಕ್ ಆದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯೂಶ್ವಲಿ ಏನಂದರೆ ಅವ್ನಿಗೆ ಕಾರ್ ಮೂವ್ ಆಗ್ತಾ ಇರಬೇಕು. ಕಾರ್ ಮೂವ್ ಆಗಿಲ್ಲ ಅಂದರೆ ಸ್ಟಾಪ್ ಆದರೆ, ಕಾರ್ ನಿಲ್ಲಿಸಿದ್ರೆ ನಾವು ಕಾರಿಂದ ಕೆಳಗಿಳಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅವ್ನಿಗೆ. ಬಟ್ ಅದು ಹೇಗೆ ಗೊತ್ತಾಗುತ್ತೋ ಅವ್ನಿಗೆ ಗೊತ್ತಿಲ್ಲ. ಕಾರ್ ಮೂವ್ ಆಗ್ತಾ ಇದ್ರೆ ಸೈಲೆಂಟಾಗಿರ್ತಾನೆ, ಕಾರ್ ಸ್ಟಾಪ್ ಆದರೆ ತಕ್ಷಣ ಹಾಳ್ತಾನೆ. ಸೊ ಗೊತ್ತಿಲ್ಲ, ಇನ್ನು ನೋಡೋಣ, ಇನ್ನು ಇವತ್ತು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಇನ್ನೂ ಏನೆಲ್ಲ ಅನುಭವಗಳು ಆಗುತ್ತೆ ಅವನ ಕಡೆಯಿಂದ ಅಂತ ಇವತ್ತು ಇನ್ನೂ ಗೊತ್ತಾಗುತ್ತೆ, ಲಾಂಗ್ ಜರ್ನಿ ಆಗಿರೋದ್ರಿಂದ. ಎಸ್, ಸೊ ಅವನು ಜಾಸ್ತಿ ಟೈಮ್ ಇಲ್ಲ, ಪಾಪು ಸ್ನಾನ ಮಾಡಿ ಮಲ್ಕೊಂಡಿದ್ದಾನೆ. ಸೊ ನಂದು ಸ್ನಾನ ಆಯಿತು, ನಾನು ರೆಡಿ ಆಗಿಬಿಟ್ರೆ ಒಂದು ಸ್ವಲ್ಪ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಎಸ್, ಈ ಡ್ರೆಸ್ನ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಕಾಟನ್ನು. ಸೊ ಇದನ್ನು ನಾನು ನೆನ್ನೆ ಮ್ಯಾಕ್ಸಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ತುಂಬ ಅರ್ಜೆಂಟಲ್ಲಿ ಹೋಗಿ ತೊಗೊಂಡು ಬಂದು. ಕಾಟನ್ ಕುರ್ತಿ ಇದು. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಕಾಟನ್ ಪ್ರಿಫರ್ ಮಾಡ್ತೀನಿ. ಸೊ ಅಂದರೆ ಕಾಟನ್ ಸ್ವಲ್ಪ ಕಂಫರ್ಟ್ ಕೊಡುತ್ತೆ ನಿಮಗೆ. ಬ್ಯಾಂಗ್ಳೂರಲ್ಲೇ ಇಷ್ಟು ಸ್ವಲ್ಪ ವೆದರ್ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಒಬ್ವಿಯಸ್ಲಿ ಊರಿಗೆ ಹೋದರೆ ಇನ್ನೂ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾನು ಕಾಟನ್ ಪ್ರಿಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಕಮ್ಮಿ ಇದೆ, ಬೇಗ ರೆಡಿ ಆಗಿಬಿಡ್ತೀನಿ. ಓಕೆ, ನನಗೆ ಟೆಂಪಲಲ್ಲಿ ಸಿಗ್ತೀನಿ. ಎಸ್, ವಿ ಬೋತ್ ಆರ್ ರೆಡಿ. ಸೊ ಎಸ್, ಇವಾಗ ರೆಡಿ ಆಯಿತು, ಓಡ್ತಾ ಇದ್ದೀವಿ. ಆ್ಯಂಡ್ ದ ಜರ್ನಿ ಸ್ಟಾರ್ಟ್ಸ್ ನಾವು. ಕಾಣಿಸ್ತಿಲ್ಲ, ಹಾಯ್ ಮಾಡೋ, ಅದು ಅರೆ ಹಾಯ್ ಮಾಡೋ. ಎಸ್, ಫೈನಲಿ ಟೆಂಪಲ್ ರೀಚ್ ಆದ್ವಿ. ಈ ಟೆಂಪಲ್ ಇರೋದು ತುಮಕೂರಲ್ಲಿ ಸಿರಾ ಹತ್ರ ಇರೋದು ಆಂಜನೇಯ ಟೆಂಪಲ್. ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ದೇವಸ್ಥಾನ ಇವಾಗ. ಎಸ್, ಸೊ ದೇವಸ್ಥಾನಕ್ಕೆ ಬಂದ್ವಿ, ಒಳ್ಳೆ ದರ್ಶನವೂ ಆಯಿತು. ಒಂದು ವೇ ಹೋಗ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕ್ರ್ಯಾಂಕಿ ಆದ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೋಗ್ಬೇಕಾಯ್ತು ಅನಿಸ್ತು, ಪಾಪು ಕರ್ಕೊಂಡೋಗಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ. ಹೆಂಗಿಲ್ಲ, ಅದು ಒಳ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಅಷ್ಟೇ, ಏನಿಲ್ಲ. ಅಳದ ಸುಧಾರಿಸೋದ ಕಷ್ಟ ಆಗಿತ್ತು. ಸಾಕು ಮಾಡಿದ್ನಾ? ಸಾಕು ಮಾಡ್ದ, ಎಷ್ಟು ರೊಕ್ಕ ತೋರಿಸ್ದ, ಭಾಳ ನೋವು ಕೊಟ್ಟ ನಮ್ಗೆ, ಏನು ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಕೊಟ್ಟಪ್ಪ. ಎಷ್ಟು ರೊಕ್ಕ ತೋರಿಸ್ದ? ಸುಮಾರಾಗಿ ತೋರಿಸ್ದ. ಇನ್ನೊಂದ್ಸಲ ಕರ್ಕೊಂಡೋಗಿ ಇನ್ನೊಂದು ಲೋಕ ತೋರಿಸ್ದ. ಇಲ್ಲ, ಸಾಕು ಅಷ್ಟೇ ಮಾಡ. ಸದ್ಯಕ್ಕಂತೂ ಎಲ್ಲೂ ಕರ್ಕೊಂಡು ಹೋಗಲ್ಲ, ಇದೇ ಲಾಸ್ಟ್ ಉಂಟು. ಆಯ್ತು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ? ಕಾರ್ನರ್ ಹೌಸ್ಗೆ. ಸೊ ಇವಾಗ ಪ್ಲಾನ್ ಚೇಂಜ್. ನೆಕ್ಸ್ಟ್ ಎಲ್ಲಿಗೆ? ರಿಚಿಗೆ. 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ತಟ್ಟು 9 10 ಎಲೆ ಮುದುರತ್ತು ಊಟದ ಆಟ ಮುಗಿದಿತ್ತು ಮಗು ಟೈಮ್ ಆಯ್ತು. ವಾ, ಕಿವಿ ಸಕ್ಕತ್ ಉಳಿದೆ. ಮಾಡಿ ಇನ್ನೊಂದ್ಸಲ.
ಪಾಪ ನೋಡ್ಕೊಳ್ಳೋರಿಲ್ಲ ಈಗ ಅಮ್ಮ ನೋಡ್ತಾನೆ ವಿಡಿಯೋ ಕಾಲ್